ಹೆಜಮಾಡಿ ಟೋಲ್ ಪ್ಲಾಜಾದಲ್ಲಿ ಸ್ಥಳೀಯ ವಾಹನಗಳಿಗೆ ಸುಂಕ ವಿನಾಯಿತಿ ಎಂಬುದಾಗಿ ಜಿಲ್ಲಾಧಿಕಾರಿಗಳಿದ್ದ ಸಭೆಯಲ್ಲಿ ನಿರ್ಣಯ ಕೈಗೊಂಡಿದ್ದರಾದರೂ ಬೇರೆ ಬೇರೆ ವಿಧದಲ್ಲಿ ಅಡ್ಡದಾರಿಯಲ್ಲಿ ಸುಂಕ ವಸೂಲಿ ನಡೆಸುತ್ತಿರುವ ಬಗ್ಗೆ ಟೋಲ್ ವಿರೋಧಿ ಹೋರಾಟಗಾರ ಶೇಖರ್ ಹೆಜಮಾಡಿ ಅವರು ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೆಜಮಾಡಿ ಟೋಲ್ಗೇಟ್ ವಿರೋಧಿ ಹೋರಾಟಗಾರ ಗುಲಾಂ ಮೊಹಮ್ಮದ್ ಅವರ ಕಾರು ಈ ಹಿಂದೆ ದೂರದ ಪುಣೆಯಲ್ಲಿ ಗ್ಯಾರೇಜ್ ಒಂದರಲ್ಲಿದ್ದಾಗ ಅದರ ಫಾಸ್ಟ್ಯಾಗ್ನಿಂದಾಗಿ ಹಣ ವಸೂಲಿ ಮಾಡಲಾಗಿದೆ. ಆ ವಿಚಾರ ಗಮನಕ್ಕೆ ಬಂದು ಆ ಹಣವನ್ನ ಮರಳಿ ಪಡೆಯಲಾಯಿತಾದ್ರೂ ಇದೀಗ ವಾಹನ ವಿನಾಯಿತಿಯ ಮೂಲಕ ಟೋಲ್ ಪ್ಲಾಜಾ ದಾಟಿ ಅದೆಷ್ಟು ಹೊತ್ತಿನ ಬಳಿಕ ಫಾಸ್ಟ್ಯಾಗ್ ಮೂಲಕ ಹಣವನ್ನ ಅಕ್ರಮವಾಗಿ ವಸೂಲಿ ನಡೆಸಲಾಗಿದೆ. ಈ ಬಗ್ಗೆ ಹೆಜಮಾಡಿ ಟೋಲ್ ಪ್ಲಾಜಾ ಮುಖ್ಯಸ್ಥರ ಗಮನಕ್ಕೆ ತಂದಾಗ ಮರಳಿಸುವ ಭರವಸೆಯನ್ನ ನೀಡಿದ್ದಾರೆ. ಇಂತಹ ಅವ್ಯವಸ್ಥೆಯ ಮೂಲಕ ಅದೆಷ್ಟು ಸ್ಥಳೀಯ ವಾಹನಗಳಿಗೆ ವಿನಾಯಿತಿ ಎಂಬುದಾಗಿ ಜನರನ್ನ ವಂಚಿಸುವ ಕೆಲಸ ನಡೆಯುತ್ತೋ ಗೊತ್ತಿಲ್ಲ. ಗಮನಕ್ಕೆ ಬಂದ್ರೆ ಮರಳಿಸುವ ಭರವಸೆ ಇಲ್ಲವಾದ್ರೆ ಈ ರೀತಿಯ ಅಕ್ರಮ ವಸೂಲಾತಿ ಮುಂದುವರೆದರೆ ಟೋಲ್ ವಿರುದ್ಧ ಹೋರಾಟ ಮಾತ್ರವಲ್ಲ, ಇದರ ಪಕ್ಕದಲ್ಲೇ ಖಾಸಗಿ ರಸ್ತೆ ನಿರ್ಮಿಸಲು ಹೋರಾಟ ಸಮಿತಿ ಶಕ್ತವಾಗಿದೆ ಎಂದು ಎಚ್ಚರಿಸಿದ್ದಾರೆ. ಹೆಜಮಾಡಿ ಟೋಲ್ ಸಮಸ್ಯೆ ಬಗ್ಗೆ ಸ್ಥಳೀಯರಿಗೆ ವಿನಾಯಿತಿ ಕೊಡಬೇಕಂತೇಳಿ ಬಹಳ ವರ್ಷಗಳಿಂದ ಒತ್ತಾಯ ಮಾಡುವುದರ ಮೂಲಕ ಕೊಟ್ಟಿದ್ದಾರೆ. ಆದರೂ ಕೂಡ ಪದೇ ಫಾಸ್ಟ್ಯಾಗಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಇದು ಇವರ ಬೇಜವಾಬ್ದಾರಿತನವನ್ನು ತೋರಿಸ್ತಾ ಉಂಟು. ಅದೇ ರೀತಿ ಇವತ್ತು ಸಾಸ್ತಾನ ಟೋಲಲ್ಲಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಕೊಟ್ಟು ಲಕ್ಷಾಂತರ ರೂಪಾಯಿ ಅವರಿಗೆ ನಷ್ಟ ಅನುಭವಿಸಬೇಕು ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಹೇಳಿದರೂ ಕೂಡ, ಆದರೆ ಹೆಜಮಾಡಿ ಟೋಲಲ್ಲಿ ಅಷ್ಟೊಂದು ನಷ್ಟವನ್ನು ಭರಿಸುವಂಥ ಪರಿಸ್ಥಿತಿ ಇಲ್ಲ. ಆದರೂ ಕೂಡ ಪದೇ ವಾಹನ ಮಾಲೀಕರ ಒಂದು ಫಾಸ್ಟ್ಯಾಗಿಂದ ಕಟ್ ಮಾಡುವುದು ಮತ್ತು ಬೇರೆ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಅವರ ಗಮನಕ್ಕೆ ಇದನ್ನು ತಂದಿದ್ದೇವೆ. ಮುಂದಿನ ದಿನದಲ್ಲಿ ಈ ಬಗ್ಗೆ ಸಭೆ ಸೇರುವುದರ ಮೂಲಕ ಟೋಲ್ಗೇಟಿಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮವನ್ನು ಹಾಕ್ತೇವೆ ಮತ್ತು ಪರ್ಯಾಯವಾಗಿ ಖಾಸಗಿ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಕೂಡ ನಾವು ಟೋಲ್ ವಿರೋಧಿ ಹೋರಾಟ ಸಮಿತಿ ತಯಾರಿದೆ ಎಂಬುದನ್ನು ಈ ಸಂದರ್ಭ ಹೇಳುತ್ತಾ, ಈಗಾಗಲೇ ನಾವು ಅವರ ಅಧಿಕಾರಿಗಳನ್ನ ಭೇಟಿ ಮಾಡ್ತೇವೆ. ಆ ಮೂಲಕ ಅವರು ಇದನ್ನು ಈ ಸಮಸ್ಯೆಯನ್ನು ಸರಿಪಡಿಸುತ್ತಿದ್ದರೆ ಮುಂದಿನ ದಿನದಲ್ಲಿ ಹೋರಾಟ ಖಂಡಿತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅನೇಕ ವರ್ಷಗಳಿಂದ ಟೋಲ್ ಪ್ರಾರಂಭದಿಂದ ಹಿಡಿದು ಇವತ್ತಿನವರೆಗೂ ಕೂಡ ಎಲ್ಲ ರೀತಿಯಲ್ಲಿ ಗ್ರಾಮಸ್ಥರವರಿಗೆ ಸಹಕಾರ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಹೋರಾಟ ಸಮಿತಿಯ ಮಾಜಿ ಅಧ್ಯಕ್ಷರಾದ ಗುಲಾಂ ಮೊಹಮ್ಮದ್ ಅವರ ಗಾಡಿ ನಿನ್ನೆ ದಿನ ಟೋಲನ್ನು ಇದು ಫಾಸ್ಟ್ಯಾಗಿಂದ ಕಟ್ ಮಾಡಿದ್ದಾರೆ. ಇದು ಅವರ ಬೇಜವಾಬ್ದಾರಿತನ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಈ ರೀತಿ ಮುಂದುವರಿದರೆ ಮುಂದಿನ ದಿನದಲ್ಲಿ ಹೋರಾಟ ನಿಶ್ಚಿತ ಎಂಬುದನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸುರೇಶ್ ಶರ್ಮಾ, ವಿ4 ನ್ಯೂಸ್, ಪಡುಬಿದ್ರೆ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.